ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ತ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಏಪ್ರಿಲ್ 10ರ ಮಾರ್ಕೆಟ್ ಅಪ್ಡೇಟ್ ನಾವು ನೋಡೋಣ. ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, 111 ಪಾಯಿಂಟ್ ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಕೂಡ 354 ಪಾಯಿಂಟ್ ಅಪ್ಸೈಡ್ ಅಲ್ಲಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ 256 ಪಾಯಿಂಟ್ ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ನೋಡಬಹುದಾಗಿದೆ. ಸೆನ್ಸೆಕ್ಸ್ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್ ನೋಡೋದಾದ್ರೆ ಐಟಿಸಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಭಾರತಿ ಏರ್ಟೆಲ್, SBI ಈ ಎಲ್ಲ ಸ್ಟಾಕ್ ಅಪ್ಸೈಡ್ ಅಲ್ಲಿ ಕ್ಲೋಸ್ ಆದ್ರೆ ಮಾರುತಿ, HDFC, L&T, M&M ಈ ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ 50 ಸ್ಟಾಕ್ ನಿಫ್ಟಿ 50ಯ ಭಾಗ ಆಗಿರುವಂತಹ ಸ್ಟಾಕ್ ಅಲ್ಲಿ ನಮಗೆ ಕೋಲ್ ಇಂಡಿಯಾ, PPCL, ITC, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಹಿಂಡಾಲ್ಕೋ ಈ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ HDFC ಲೈಫ್, ಸಿಪ್ಲಾ, ಮಾರುತಿ, ಡಿವಿಸ್ ಲ್ಯಾಬ್, ಶ್ರೀರಾಮ್ ಫೈನಾನ್ಸ್ ಈ ಎಲ್ಲ ಸ್ಟಾಕ್ ಅಲ್ಲಿ ನಾವು ನೆಗೆಟಿವಿಟಿನ ನೋಡಬಹುದಾಗಿದೆ. FIDI ಸ್ಟಾಕ್ ನೋಡಿದ್ರೆ ಇವತ್ತು FI ಮತ್ತೆ DI ಇಬ್ರು ಕೂಡ ನೆಟ್ ಬಯಾಸ್ ಆಗಿರೋ ಅಂತ ಹೇಳ್ಬೋದು. ಸೊ ಬನ್ನಿ US ಫಾರ್ಮಾಲಿಟಿಗೆ ಹೋಗಿ ನೋಡೋಣ. ಸೊ ನ್ಯಾಸ್ಡಾಕ್ ಮತ್ತೆ ಡೌಜನ್ಸ್ ಅಂತ ಅಂದ್ರೆ ಇವತ್ತು ನ್ಯಾಸ್ಡಾಕ್ ಮತ್ತೆ ಡೌಜನ್ಸ್ ಅಲ್ಲಿ ಎರಡರಲ್ಲೂ ನೆಗೆಟಿವ್ ಕ್ಲೋಸಿಂಗ್ ಅನ್ನ ನಾವು ನೋಡಬಹುದಾಗಿದೆ. ಸೊ ನ್ಯಾಸ್ಡಾಕ್ ನಲ್ಲಿ 136 ಪಾಯಿಂಟ್ ನೆಗೆಟಿವ್ ಕ್ಲೋಸಿಂಗ್ ಆದ್ರೆ ಡೌಜನ್ಸ್ ಅಲ್ಲಿ ನಮಗೆ 422 ಪಾಯಿಂಟ್ ಅಷ್ಟು ನೆಗೆಟಿವ್ ಕ್ಲೋಸಿಂಗ್ ನ ನೋಡಬಹುದು. ಈ ಒಂದು ರೀಸನ್ಗೆ ಕಾರಣ US ಇನ್ಫ್ಲೇಷನ್ ಡೇಟಾ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ಪ್ರಕಾರ US ಇನ್ಫ್ಲೇಷನ್ ಡೇಟಾ ಬಂದಿರೋದಿಲ್ಲ. ಈ ಒಂದು ರೀಸನ್ಗೆ ನಮಗೆ US ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ನ ನೋಡಬಹುದಾಗಿದೆ. ಸೊ ಇಂಡಿಯನ್ ಐಡಿಯಾ ಸ್ಟಾಕ್ ನ ನೋಡೋದಾದ್ರೆ ಅಗೈನ್ ಇಂಡಿಯನ್ ಸ್ಟಾಕ್ಸ್ ಅಲ್ಲಿ ನಮ್ಗೆ ನೆಗೆಟಿವ್ ಕ್ಲೋಸಿಂಗ್ ಅನ್ನ ನೋಡಕ್ ಸಿಗುತ್ತೆ. ಇನ್ಫೋಸಿಸ್, ವಿಪ್ರೋ, HDFC ಬ್ಯಾಂಕ್ ಮತ್ತೆ ಡಾಕ್ಟರ್ ರೆಡ್ಡಿಸ್ ಈ ಎಲ್ಲ ಸ್ಟಾಕ್ ನಮಗೆ ನೆಗೆಟಿವ್ ಕ್ಲೋಸಿಂಗ್ ಅನ್ನ ನೋಡಬಹುದಾಗಿದೆ. ಸೊ ನೆಕ್ಸ್ಟ್ ಬರೋದಾದ್ರೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಈ ಮೋತಿಲಾಲ್ ಒಸ್ವಾಲ್ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ 1120 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ರೀಸನ್ ಇಂದ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವತ್ತು 5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿ 970 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಒಂದು ಸ್ಟಾಕ್ ತನ್ನ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಹಾಗೆ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿ ಆಗಿರೋದ್ರಿಂದ ಸೊ ಈ ಒಂದು ಸ್ಟಾಕ್ ಒಳ್ಳೆ ಅಪಾಸಿಬಿಲಿಟಿನೇ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಡಿಮಾರ್ಟ್ ನೆಕ್ಸ್ಟ್ ಸ್ಟಾಕ್ ಬಂದ್ರೆ ನಮ್ಗೆ ಡಿಮಾರ್ಟ್ ಸಿಗುತ್ತೆ. ಸೊ ಡಿಮಾರ್ಟ್ ರೀಸೆಂಟ್ ಆಗಿ ಅವ್ರ ರೆವಿನ್ಯೂ ಗೈಡೆನ್ಸ್ ಕೂಡ ರಿಲೀಸ್ ಮಾಡಿದ್ರು. ಈ ಒಂದು ರೆವಿನ್ಯೂ ಗೈಡೆನ್ಸ್ ಅಲ್ಲಿ ಅವರ ರೆವಿನ್ಯೂ ಕೂಡ 20% ಜಾಸ್ತಿ ಆಗಿರೋದು ಮತ್ತೆ ಸ್ಟೋರ್ ನ ಅಡಿಷನ್ ಆಗಿರೋದು ಈ ಒಂದು ರೀಸನ್ ಗೆ ಡಿಮಾರ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಅಲ್ಲಿ ರ್ಯಾಲಿ ನೋಡಬಹುದು ಸಿಗುತ್ತಾ ಇದೆ. ಸೊ ನೀವು ನೋಡಬಹುದು ಇವತ್ತು ಕೂಡ ನಮಗೆ 37 ಪಾಯಿಂಟ್ ಅಪ್ಸೈಡ್ ಅಲ್ಲಿ ಡಿಮಾರ್ಟ್ ಕ್ಲೋಸ್ ಆಗಿದೆ. ಸೊ ಆಲ್ಮೋಸ್ಟ್ ಡಿಮಾರ್ಟ್ ಅಲ್ಲಿ ನೀವು ನೋಡೋದಿದ್ರೆ 5 years ಅಲ್ಲಿ ನಮ್ಗೆ ಆಲ್ರೆಡಿ 224% ರಿಟರ್ನ್ ಅನ್ನ ಕೊಟ್ಟಿದೆ ಈ ಸ್ಟಾಕ್ಸ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಈ ಸ್ಟಾಕ್ ಅಲ್ಲಿ ಅನಿಲ್ ಅಂಬಾನಿಗೆ ನಡೆ ಆಗಿರೋದನ್ನ ನಾವು ನೋಡಬಹುದು. ಸೊ ಡೆಲ್ಲಿ ಮೆಟ್ರೋಗೆ 8000 ಕೋಟಿಯಷ್ಟು ರಿಲಯನ್ಸ್ ವಾಪಸ್ ಕೊಡುವಂತೆ ರಿಲಯನ್ಸ್ ಇನ್ಫ್ರಾಗೆ ಸುಪ್ರೀಂ ಕೋರ್ಟ್ ಇದು ಕೊಟ್ಟು ಆದೇಶ ಮಾಡಿದೆ. ಸೊ ಈ ಒಂದು ರೀಸನ್ಗೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಅಲ್ಲಿ ನಮ್ಗೆ 20% ಅಷ್ಟು ನೆಗೆಟಿವ್ ಸೈಡ್ ಅಲ್ಲಿ ಕ್ಲೋಸ್ ಆಗೋದನ್ನ ನಾವು ನೋಡ್ಬೋದು. ಸೊ ಲಾಕ್ ಆಗಿದೆ ಲೋವರ್ ಸರ್ಕ್ಯೂಟ್ ಅಲ್ಲಿ ಅಂತ ಈ ಒಂದು ಸ್ಟಾಕ್ ನೋಡ್ಬೋದು. ಸೊ ಯಾವುದೇ 8000 crores ಇಸ್ ನಾಟ್ ಸಿಂಪಲ್. ಸೊ ಅಂತ ಹೇಳೋದಾದ್ರೆ ಅಷ್ಟೊಂದೇನು ಸಿಂಪಲ್ ಅಲ್ಲ. ಈ ಒಂದು ರೀಸನ್ಗೆ ಈ ಸ್ಟಾಕ್ ಅಲ್ಲಿ ನೆಗೆಟಿವ್ ಕ್ಲೋಸಿಂಗ್ ಅಂತ ಸಿಕ್ಕಿದೆ. ಬಟ್ ಎಲ್ಲಿವರೆಗೂ ನೆಗೆಟಿವ್ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಸ್ವಿಗ್ಗಿ ನಿಮ್ಗೆಲ್ಲ ಗೊತ್ತಿರುವಂತದ್ದು. ನೀವೇನಾದ್ರೂ ಫುಡ್ ಆರ್ಡರ್ ಮಾಡಿದ್ರೆ ಬೆಂಗಳೂರಲ್ಲಿ ಆರ್ ನೀವೆಲ್ಲಾದ್ರೂ ಇದ್ರೆ ಸ್ವಿಗ್ಗಿ ಆರ್ ಜೊಮ್ಯಾಟೊ ಯೂಸ್ ಮಾಡ್ತೀರಾ. ಸೊ ಸ್ವಿಗ್ಗಿ ಕೂಡ ತಮ್ಮ ಕಂಪನಿ ನ ಲಿಸ್ಟ್ ಮಾಡೋದಕ್ಕೆ ಸೆಬಿ ಹತ್ರ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದೆ ಅಂತ ನ್ಯೂಸ್ ಇದೆ. ಆಕ್ಚುಲಿ ಈ ವರ್ಷದ ಎಂಡ್ ಅಲ್ಲಿ ನಮಗೆ ಸ್ವಿಗ್ಗಿ IPO ಕೂಡ ಬರ್ಬೋದು ಅನ್ನೋ ಒಂದು ನ್ಯೂಸ್ ಇದೆ. ಸೊ ಈ ಸ್ವಿಗ್ಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಇದು ಮೇಜರ್ ಕಾಂಪಿಟೇಟರ್ ಆಗಿ ಜೊಮ್ಯಾಟೊ ಇದೆ. ಯಾಕೆಂದ್ರೆ ಎರಡು ಸೇಮ್ ಸರ್ವಿಸ್ ಕೊಡೋದ್ರಿಂದ ಜೊಮ್ಯಾಟೊ ಮತ್ತೆ ಸ್ವಿಗ್ಗಿ ಈ ಎರಡು ಕಂಪನಿಗಳು ಫೈಟ್ ಇರುತ್ತೆ ಅಂತ ಹೇಳ್ಬಹುದಾಗಿದೆ. ಈಗ ಆಲ್ರೆಡಿ ಜೊಮ್ಯಾಟೊ ನೋಡ್ಬೋದು ಇವತ್ತು 3.20 ರೂಪಾಯಿ ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ರೆ ಆಲ್ಮೋಸ್ಟ್ 1 year ಅಲ್ಲಿ ನಮಗೆ 264% ರಿಟರ್ನ್ ಅನ್ನ ಕೊಟ್ಟಿರುತ್ತೆ ಜೊಮ್ಯಾಟೊ. ಆದ್ರೆ ನೋಡೋಣ ಸ್ವಿಗ್ಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ಮೇಲೆ ನೆಗೆಟಿವಿಟಿ ಬರ್ಬೋದು ಅನ್ನೋ ಒಂದು ಅನಾಲಿಸಿಸ್ ಇದೆ, ನೋಡೋಣ. ಸೊ ವೇದಾಂತ ಸ್ಟಾಕ್ ನ ನಾವು ಕವರ್ ಮಾಡೋದಾದ್ರೆ ಈ ಒಂದು ಸ್ಟಾಕ್ ನ CLS ಕವರ್ ಮಾಡಿ 390 ಟಾರ್ಗೆಟ್ ನ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ನ ಕೊಡ್ತಾ ಸೊ ಈ ಒಂದು ಸ್ಟಾಕ್ ಅಲ್ಲಿ ಅಪ್ಸೈಡ್ ಅಲ್ಲಿ ಇದೇ ರೀಸನ್ಗೆ ನಮ್ಗೆ 7% ಅಪ್ಸೈಡ್ ಅನ್ನ ನಾವು ನೋಡಬಹುದಾಗಿದೆ. ಸೊ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಇಂಡಿಗೋ. ಸೊ ಇಂಡಿಗೋ ಮಾರ್ಕೆಟ್ ಆಪ್ ಅಲ್ಲಿ ಸೊ ಥರ್ಡ್ ಲಾರ್ಜೆಸ್ಟ್ ಕಂಪನಿಯಾಗಿ ಹೊರಗೊಂಡಿದೆ. ಸೊ ಏವಿಯೇಷನ್ ಅಲ್ಲಿ ವಿಮಾನಯಾನ ಸಂಸ್ಥೆ ಇದು. ಆಕ್ಚುಲಿ ನೀವು ಇಂಡಿಗೋ ಕೇಳಿರ್ತೀರಾ ನೀವೆಲ್ಲಾದ್ರೂ ಫ್ಲೈಟ್ ಅಲ್ಲಿ ಹೋಗಿದ್ರೆ. ಈ ಒಂದು ಸ್ಟಾಕ್ ಈ ಒಂದು ರೀಸನ್ ಇಂದ ನಮ್ಗೆ
161 ರೂಪಾಯಿ ಜಂಪ್ ಆಗಿ 4.44% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದೊಂದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಆಗಿದೆ. ಆಲ್ಮೋಸ್ಟ್ ಇದು ಕೂಡ 5 ಇಯರ್ಸ್ ಅಲ್ಲಿ 150 200% ರಿಟರ್ನ್ ಕೊಟ್ಟಿರುತ್ತೆ. ಸೊ TCS ನಿಮ್ಗೆಲ್ಲ ಮೋಜಲ್ಲಿ TCS ಅಂದ ತಕ್ಷಣ ಕೊಟ್ಟಿರುತ್ತೆ ಟಾಟಾ ಕನ್ಸಲ್ಟೆನ್ಸಿ ಕಂಪನಿ. ಇದು ಟಾಟಾ ಗ್ರೂಪ್ ನ ಕಂಪನಿ ಆಗಿದ್ದು Q4 ರಿಸಲ್ಟ್ ಏಪ್ರಿಲ್ 12ಕ್ಕೆ ಆಚೆ ಹೊರಗಡೆ ಬರುತ್ತೆ. ಸೊ ನೋಡ್ಬೇಕು. IT ಸ್ಟಾಕ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಎಕ್ಸ್ಪೆಕ್ಟೇಷನ್ ಈಗ ಆಲ್ರೆಡಿ IT ಸ್ಟಾಕ್ಸ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಒಂದು ರಿಸಲ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಏನೇ ನಮಗೆ TCS ರಿಸಲ್ಟ್ ಬರೋದ್ರಿಂದ ಈ ರಿಸಲ್ಟ್ ಬೇರೆ ಸ್ಟಾಕ್ಗಳು IT ಸ್ಟಾಕ್ಗಳ ಮೇಲೆ ಪರಿಣಾಮ ಬೀರೋದಂತೂ ಖಂಡಿತ ಆಕ್ಚುಲಿ. ಸೊ ಕೆಲವೊಂದು ಎಸ್ಟಿಮೇಷನ್ಸ್ ಇದೆ. ಈ ಎಸ್ಟಿಮೇಟ್ ನ ಕಂಪನಿ ಯಾವ ತರ ಯೂಸ್ ಮಾಡುತ್ತೆ ನೋಡ್ಬೇಕಾಗಿದೆ ನಾಳೆ ಒಂದು ರಿಸಲ್ಟ್ ನಲ್ಲಿ. ಇವತ್ತು ಸೊ ಕಂಪನಿ ಇವತ್ತು 1% ಅಷ್ಟು ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈಗಂತ ಹೇಳ್ತಾ ನೋಡೋಣ ನಾಳೆ ಯಾವ ತರ ರಿಸಲ್ಟ್ ಬರುತ್ತೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಹೊಡಿತಾ ಇರಿ. ನಮ್ಮ ಅಪ್ಕಮಿಂಗ್ ವಿಡಿಯೋಸ್ ನಿಮ್ಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.